ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತಚ್ಚು ಮಾತಾಡ್ತಾ ಇರೋದು. ಇವತ್ತು ಹೊಸ ವಿಡಿಯೋ ಏನಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟರಾಗಿರುವಂಥ ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಇವರ ಜೀವನ ಚರಿತ್ರೆಯನ್ನು ನೋಡೋಣ. ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂದೇ ಬಿರುದಾಂಕಿತವನ್ನು ಹೊಂದಿರುವಂತಹ ದರ್ಶನ್ ಕನ್ನಡ ಚಿತ್ರರಂಗದ ಪ್ರಮುಖ ನಟ ಮತ್ತು ನಿರ್ಮಾಪಕ. ಹಾಗೆಯೇ ಬಾಕ್ಸ್ ಆಫೀಸ್ ಸುಲ್ತಾನ ದಾಸ ಎಂದು ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೆಸಿಕೊಳ್ಳುವಂಥ ದರ್ಶನ್ ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭೆ ತೂಗುದೀಪ್ ಶ್ರೀನಿವಾಸ್ ಅವರ ಹಿರಿಯ ಪುತ್ರನಾಗಿರುತ್ತಾನೆ. ಸುಮಾರು 2 ದಶಕಗಳ ತಮ್ಮ ಸಿನಿ ಜೀವನವನ್ನು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಸಿನಿಪ್ರಿಯರ ನೆಚ್ಚಿನ ನಟನಾಗಿ ಗುರುತಿಸಿಕೊಂಡಿರುತ್ತಾರೆ. ಹಾಗೆಯೇ ದರ್ಶನ್ ಸರ್ ಅವರ ಬಾಲ್ಯವನ್ನು ನೋಡುವುದಾದರೆ 1977 ಫೆಬ್ರವರಿ 16ರಂದು ಶಿವರಾತ್ರಿಯ ದಿನದಂದು ಮಧ್ಯಾಹ್ನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಗಳ ಹಿರಿಯ ಪುತ್ರನಾಗಿ ಜನಿಸಿರುತ್ತಾರೆ. ಇವರ ಜನ್ಮನಾಮ ಹೇಮಂತ್ ಕುಮಾರ್. ಬಾಲ್ಯದ ವಿದ್ಯಾಭ್ಯಾಸ ಮುಗಿಸಿದ್ದೆಲ್ಲ ಮೈಸೂರಿನಲ್ಲಿಯೇ ಮುಗಿದಿರುತ್ತಾರೆ. ಸಹೋದರಿ ದಿವ್ಯಾ ಮತ್ತು ಸಹೋದರ ದಿನಕರ್ ತೂಗುದೀಪ್ 2003ರಲ್ಲಿ ಧರ್ಮಸ್ಥಳದ ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಅವರನ್ನು ಕೈ ಹಿಡಿದರು. ಈ ದಂಪತಿಗಳಿಗೆ ವಿನೀಶ್ ಎಂಬ ಪುತ್ರನಿದ್ದಾನೆ. ಹಾಗೆಯೇ ದರ್ಶನ್ ಸರ್ ಅವರಿಗೆ ಕೆಲವು ಕಷ್ಟ ದಿನಗಳು ಎದುರಾಗುತ್ತವೆ. 1955ರಲ್ಲಿ ಇವರು ಶಿವಮೊಗ್ಗದಲ್ಲಿದ್ದಾಗ ತೂಗುದೀಪ್ ಅವರಿಗೆ ತಮ್ಮ 52ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿರುತ್ತಾರೆ. ನಂತರ ಸಂಸಾರ ಸಾಕಾಣಿಕೆ ಮೀನಾರವರು ಕೆಲ ಕಾಲ ಊಟದ ಮೆಸ್ಸನ್ನು ನಡೆಸಿರುತ್ತಾರೆ. ದರ್ಶನ್ ಅವರು ಒಂದು ಹಸು ಸಾಕಿ ಹಾಲು ಮಾರುತ್ತಿದ್ದರು. ಇವರು ಕಲಾ ಪ್ರವೇಶವನ್ನು ಮಾಡ್ತಾರೆ. ಇವರು 2006ರಲ್ಲಿ ತೂಗುದೀಪ್ ಪ್ರೊಡಕ್ಷನ್ ಸಹೋದರರ ದಿನಕರ್ ಜೊತೆ ಸೇರಿ ತೂಗುದೀಪ್ ಪ್ರೊಡಕ್ಷನ್ ಆರಂಭಿಸಿ ಜೊತೆಯಲ್ಲಿ ಚಿತ್ರ ನಿರ್ಮಿಸಿದರು. ದಿನಕರ್ ತೂಗುದೀಪ್ ಮುನ್ನಡೆಸುವ ಈ ಸಂಸ್ಥೆ ಬುಲ್ಬುಲ್, ನವಗ್ರಹ, ಮದುವೆ, ಮಮತೆಯ ಕರುವೆಲೆ ಚಿತ್ರಗಳನ್ನು ನಿರ್ಮಿಸಿದೆ. ನಂತರ ತೂಗುದೀಪ್ ಡಿಸ್ಟ್ರಿಬ್ಯೂಷನ್ ವಿತರಣೆ ಸಂಸ್ಥೆ ಆರಂಭಿಸಿ ಬೃಂದಾವನ, ಒಗ್ಗರಣೆ, ಜಯಲಲಿತಾ, ಉಗ್ರಂ ಮುಂತಾದ ಚಿತ್ರಗಳನ್ನು ಕೂಡ ಈ ಸಂಸ್ಥೆ ವಿತರಿಸಿದೆ. ಪ್ರಾಣಿ ಪ್ರಿಯ ದರ್ಶನ್ ಬಾಲ್ಯದಿಂದಲೂ ಪ್ರಾಣಿ ಪ್ರಿಯ. ಕೆಲವು ಬಾರಿ ಅಮ್ಮನ ದುಡ್ಡು ಕದ್ದು ಪಾರಿವಾಳ ಮತ್ತು ಮೀನುಗಳನ್ನು ಸಾಕಲು ಮನೆಗೆ ತರುತ್ತಿದ್ದರು. ರಜಾ ದಿನಗಳಲ್ಲಿ ಮೈಸೂರಿಗೆ ಮೃಗಾಲಯಕ್ಕೆ ಹೋಗುತ್ತಿದ್ದ ದರ್ಶನ್ಗೆ ಅಲ್ಲಿನ ನಿರ್ವಾಹಕ ಪುಂಡಲೀಕರು ಒಂದು ಹುಲಿಯನ್ನು ನೋಡಿಕೊಳ್ಳಲು ಕೊಡುತ್ತಿದ್ದರು. ಹಾಗೆ ಸಂತೋಷದ ವಿಷಯವೇನೆಂದರೆ 2018ರಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ನೇಮಕಗೊಂಡಿರುತ್ತಾರೆ.